ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಅಂತ ಹೇಳ್ತಾ ನಮ್ಮ ಮುರುಗುಂಡಿ ಗ್ರಾಮದೊಳಗೆ ಬುಧವಾರ ಸಂತೆ ಕೂಡ್ಲಾತೈತ್ರಿ. ಈ ಸಂತೆ ಒಳಗೆ ನಮ್ಮ ದೋಸ್ತರದ ಕುಡ್ಕೊಂಡು ನಾವು ತಿಗಾಡಕ್ಕೆ ಹೊಂಟೀವಿ. ಆ ತಿಗಾಡೋ ಹೊಂಟಿನೊಳಗೆ ನಾವು ರೈತರ ಜೊತೆ ಕೂಡಿ ವ್ಯಾಪಾರ ಮಾಡತ್ತೀವಿ. ಬದ್ನಿಕಾಯಿ ವ್ಯಾಪಾರ ಯಾವ ರೀತಿ ಬದ್ನಿಕಾಯಿ ವ್ಯಾಪಾರ ಮಾಡತ್ತೆ ಅಂದ್ರೆ ಕೂಗು ಹೊಡ್ಕೋತ ನಾವು ಮಂದಿನ ಕರ್ಕೋತ ಗ್ರಾಹಕರನ್ನ ಕರ್ಕೊಂತ ಕೂತೀವಿ. ಆ ಒಂದು ವ್ಯಾಪಾರ ಮಾಡ್ಕೊಂತ ಒಳಗೆ ನಮ್ಮ ಅಶೋಕ್ ಮಾಮ ಅವರು ಬಂದರು. ಅವ್ರಿಗೆ ಬದ್ನಿಕಾಯಿ ಕೊಣಿಸ್ಕೊಟ್ಟ ನಾವು ಮುಂದೆ ಹಂಗೆ ಒದರ್ಕೋತ ಹೊಂಟೀವಿ. ರೈತರ ಜೊತೆ ಕೂಡ್ಕೊಂಡ ಒಂದು ಅದ್ಭುತವಾದಂಥ ಒಂದು ಕ್ಷಣ ಅಂತ ಹೇಳ್ಬೋದು. ಯಾವ ರೀತಿ ನಾವು ನಮ್ಮ ಮುರುಗುಂಡಿ ಗ್ರಾಮದೊಳಗೆ ಬುಧವಾರ ಶಾಂತಿ ಕೂಡ್ಲಾತೈತಿ. ಇದು ಕೂಡಿಕೊಂಡು ಬರೋಬ್ಬರಿ ಒಂದು ವರ್ಷ ಹಾಕ್ಬೋತ್ರಿ. ಹಂಗೆ ನಮ್ಮ ದೋಸ್ತರು ಕೊಡ್ಕೋತ ಹಂಗೆ ಮುಂದೆ ನಾವು ಸಂತೆ ಮಾಡ್ಕೋತ ಹೊಂಟೀವಿ. ಸಂತೆ ಮಾಡ್ಕೋತ ಹೋಗೋ ನಮ್ಮ ದೋಸ್ತರದ ಪರಿಚಯ ಆದ್ರೆ ದೋಸ್ತರಿಗೆಲ್ಲ ಭೇಟಿ ಆಗುತ್ತಾ ಒಂದು ಅದ್ಭುತವಾದಂಥ ಸಂತೆ ಕುಡಿತ್ರಿ. ಯಾಕಂದ್ರೆ ವಿಠ್ಠಲನ ಗುಡಿಯಿಂದ ಪಂಚಾಯತಿವರೆಗೆ ಒಂದು ದೊಡ್ಡ ಪ್ರಮಾಣದ ಸಂತೆನ ಕೂಡಿತ್ತು. ಇದು ಎಲ್ಲಿ ಕೂಡ್ತೈತೆ ಅಂದ್ರೆ ಗ್ರಾಮ ಪಂಚಾಯತಿ ಮುರುಗುಂಡಿ ಒಳಗೆ ಆವರಣದಲ್ಲಿ ಕೂಡ್ತೈತಿ. ಹಂಗೆ ನೋಡಿದ್ರೆ ನಮ್ಮ ಭಾಗವಯ ಭಿಕ್ಷಕರು ಭಾಗವಯನ್ನು ಮಾತಾಡ್ಸ್ಕೋತ ಆಗಿ ಸ್ವಲ್ಪ ಕಷ್ಟ ಮಾಡ್ಕೋತ ಕೂತೀವಿ. ಅದೇ ರೀತಿ ನಾವು ಮುಂದೆ ಹೊಂಟೀವಿ. ಎಲ್ಲ ರೀತಿಯಾದಂಥ ಹಣ್ಣು ತರಕಾರಿಗಳು ವ್ಯಾಪಾರಸ್ಥರು ಬಂದಿದ್ರು. ಖುಷಿ ಆಯಿತು. ನಮ್ಮ ಊರೊಳಗೆ ಇಂಥ ದೊಡ್ಡ ಪ್ರಮಾಣದ ಸಂತೆ ಕೊಡೋದಕ್ಕಂದ್ರೆ ಒಂದು ದೊಡ್ಡ ಖುಷಿ ಆಯಿತು. ಯಾಕಂದ್ರೆ ಯಾವನ್ನೂ ತರಬೇಕಂದ್ರೆ ನಾವು ಹೊತ್ತೇ ಹೋಗ್ಬೇಕಾಗಿತ್ತು. ಆದರೆ ನಮ್ಮ ಬುಧವಾರ ಸಂತೆ ಎಲ್ಲ ರೀತಿಯ ವ್ಯಾಪಾರಸ್ಥರು ಬಂದು ಒಂದು ಒಳ್ಳೆಯ ಖುಷಿ ಆಗಿದೆ ಅಂತ ಹೇಳ್ತಾ ಮುಂದಿನದಾಗಿ ನಾವು ಮತ್ತೆ ನಿಮ್ಮೊಂದಿಗೆ ಭೇಟಿ ಆಗೋಣ. ಏನಂತಂದ್ರೆ ನಾನು ಪ್ರಥಮಗಳು ಆಗಿದೆ, ಏನಾದರೂ ತಪ್ಪು ತಡೆ ಆಗಿದೆ ಕ್ಷಮೆ ಇರಲಿ ಅಂತ ಹೇಳ್ತಾ ಈ ಬುಧವಾರ ಸಂತೆಗೆ ಬಂದಂಥ ಎಲ್ಲ ಸುತ್ತಮುತ್ತಲಿನ ರೈತರಿಗೆ ಹಾಗೂ ವ್ಯಾಪಾರಸ್ಥರಿಗೆ ನಮ್ಮ ಮುರುಗುಂಡಿಯ ಜನರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಇದೇ ರೀತಿ ನಮ್ಮ ಊರೊಳಗೆ ಸಂತೆ ಕೂಡಲಿ ಅಂತ ಹೇಳ್ತಾ ಬರ್ತಾ ಇದ್ದೀವಿ. ನಮಸ್ಕಾರ. ಮುಂದಿನ ಭಾಗದಲ್ಲಿ ಸಿಗೋಣ. ಧನ್ಯವಾದಗಳು. ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಧನ್ಯವಾದಗಳು. ನಮ್ಮ ದೋಸ್ತರು ಕುಡ್ಕೋತ ಏನು ಸ್ವಲ್ಪ ಚಾಪ ಅದು ಕುಡ್ದ ಏನು ಮನೆಗೆ ಹೋಗ್ಬೇಕಂತ ಹೊಂಟಿದ್ದೀರಿ. ನಮಸ್ಕಾರ. ಮತ್ತು ಮುಂದಿನ ಸಿಗೋಣ. ಧನ್ಯ